ಸಾಧಕ ಬಳಗಕ್ಕೆ ಶರಣಾರ್ಥಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಲ್ಲ, ಈ ಪುಟ್ಟ ಮೆದುಳಿನಿರುವ ನೆನಪಿನ ಖಜಾನೆ ಅಂತದ. ಹಾಗೆ ನಿಮ್ಮ ಮೊಬೈಲ್ನೊಳಗೆ 128 GB ಮೆಮೊರಿ ಇರ್ತಕ್ಕಂಥ ಮೊಬೈಲ್ ಅದ. ಮತ್ತು ಎಕ್ಸ್ಟ್ರಾ 128 ಮೆಮೊರಿ ಕಾರ್ಡ್ GB ಇರ್ತಕ್ಕಂಥ ಮೆಮೊರಿ ಕಾರ್ಡ್ ಹಾಕ್ಬಿಟ್ಟು ಈಗ ಇತ್ತೀಚೆಗೆ 500 GB ಮೆಮೊರಿ ಇದ್ದದ್ದು ಬಂದದ್ದು. ನನಗನ್ಸ ಅದರೊಳಗೆ ಎಷ್ಟೋ SMS, ಎಷ್ಟೋ MMS, ಎಷ್ಟೋ ವಿಡಿಯೋ, ಎಷ್ಟೋ ಫಿಲ್ಮು ತುಂಬಿರ್ತವೆ. ನನಗನ್ಸುತ್ತೆ ಒಂದಿಷ್ಟು ಚಿಪ್ಪಿನೊಳಗೆ ಎಷ್ಟು ಫೋಟೋ ಅದನ್ನೆಲ್ಲ ಹಾಕ್ಬೋದು. ಆದರೆ ಇಡೀ ಬದುಕಿರೋದಕ್ಕೂ ನಮ್ಮೆಲ್ಲ ನೆನಪುಗಳನ್ನು, ಕಹಿ ಸಿಹಿ ನೆನಪುಗಳನ್ನು ತುಂಬ್ಕೊಂಡ್ಬಿಟ್ಟತ್ತಲ್ಲ ಮೆಮ್ರಿ ಚಿಪ್. ಎಷ್ಟರ GB ಇರ್ಬೋದು. ಇದೆಲ್ಲ ನಾವು ವಿಚಾರ ಮಾಡೋದೇ ಇಲ್ಲ, ಯಾಕಂದ್ರೆ ನಡೆದು ಬಿಟ್ಟದಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹುಚ್ಚಂತೀರಿ ನೀವು, ಹುಚ್ಚಂತೀರಿ. ನನ್ನ ನೆನಪಿನ ಖಜಾನೆಯೊಳಗೆ ಕೆಲವೊಂದು ಘಟನೆಗಳು ಹಸಿರಾಗಿ ನೆನಪದವ. ನನ್ನ ಬಾಲ್ಯ ಜೀವನದೊಳಗೆ, ವಿದ್ಯಾರ್ಥಿ ಜೀವನದೊಳಗೆ, ವೃತ್ತಿ ಜೀವನದೊಳಗೆ ಬರೀ ಆಧ್ಯಾತ್ಮಿಕ ಅನುಭವಗಳೇ, ಆಧ್ಯಾತ್ಮಿಕ ಘಟನೆಗಳೇ ತುಂಬಿ ಅವು ಈ ತಿರುಳು ತುಂಬಿದ್ರೆ, ಸಂಗ್ರಹವಾಗಿದ್ರೆ ಮುಂದಿನ ಲೌಕಿಕ ಬದುಕಿನೊಳಗೆ ನಾನೊಬ್ಬ ಗುರುವಾಗಿ ಇರೋ ಈ ಸ್ಥಿತಿಯೊಳಗೆ ಸಾವಿರಾರು ಜನರು ಬಂದು ಅನೇಕ ಘಟನೆಗಳನ್ನು, ತಮ್ಮ ಜೀವನದ ಕಹಿಸಿ ಘಟನೆಗಳನ್ನು ತಂದು ನನ್ನ ತಲೆ ಹಾಕಿ ಕೂಡಿಸ್ಬಿಟ್ಟಾರೆ. ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಅವೆಲ್ಲವನ್ನು ಹೊರಗೆ ಹಾಕಲಾಗದೆ ಒಳಗೆ ಅವು ಕೊಳಿತಾ ಇವೆ. ಇಟ್ಕೊಂಡು ಕುಂತೀನಿ, ಏನು ಮಾಡೋದು? ಅವು ಖಾಲಿ ಆಗೋದೇ ಇಲ್ಲ ಬೇಗ. ಅದರೊಳಗೆ ಒಂದು ಘಟನೆ ಭಾಳ ಕಾಡ್ತದೆ. ಇದು ಹಿಂಗ್ಯಾಕೆ ಆಗ್ತದೆ? ಮತ್ತು ಬಹುಶಃ ಇದು ನಿಮ್ಮ ಜೀವನದೊಳಗೂ ಆಗಬಹುದು, ಈ ಥರ ನಡಿಬಹುದು. ಏನಾಯಿತು? ಹೀಗೆ ಸಾವಿರಾರು ಶಿಷ್ಯರೊಳಗೆ, ಸಾವಿರಾರಲ್ಲ ಲಕ್ಷಗಟ್ಟಲೆ ಶಿಷ್ಯರು, ಅದರೊಳಗೊಬ್ಬ ಶಿಷ್ಯ ಸ್ವಲ್ಪ ಕೆಲವೊಂದು ಕಾರಣಗಳಿಂದಾಗಿ ಗುರುಜಿಗೆ ಹೆಚ್ಚು ಆತ್ಮೀಯರಾದವರು. ಬಾಲ್ಯದ ಜೀವನದಿಂದ ಅವನು ನೋಡ್ತಾ ಇದ್ದೆ. ನನ್ನನ್ನು ಭಾಳ ಹಚ್ಕೊಂಡಿದ್ದ, ನೌಕರಿ ಸೇರಿದ, ಏನೇನೋ ಆಯಿತು. ಭಾಳ ಬಡತನದ ಕುಟುಂಬ, ಬಡವ ಇದ್ದವ. ಅಂಥವ ಕೇವಲ 65 ವರ್ಷದೊಳಗೆ ಶತಕೋಟಿ ಮೀರಿ ಹೊಡೆಯಾದ. ಅದು ಒಂದು ಕತೆ. ಅದನ್ನು ನೋಡ್ತಾ ಬಂದು ನನಗೆ ಎಲ್ಲಿ ಟರ್ನ್ ಆಯ್ತು, ಹೆಂಗೆ ಗಳಿಸಿದ, ಅದೇ ನನಗೆ ದೊಡ್ಡ ಆಶ್ಚರ್ಯ. ಯಾರ್ಯಾರೋ ರಾಜಕಾರಣಿಗಳು, ಯಾರ್ಯಾರೋ ಅಧಿಕಾರಿಗಳ ಸಂಪರ್ಕದಾಗ ಬಂದು ಎಲ್ಲ ಹೆಂಗೆ ಬಂತು ಗೊತ್ತಿಲ್ಲ, ಅದಕ್ಕೆ ಕೇಳಲಿಕ್ಕೂ ಹೋಗ್ತೀನಿ, ನೋಡ್ತೀನಿ. ಅಂಥವ್ರು ಸಾಕಷ್ಟು ಬಂದು ನೋಡ್ತೀನಿ. ಯಾಕಂದ್ರೆ ನನಗೆ ಅಧಿಕಾರಿಗಳ ಪರಿಚಯ ಇದೆ, ರಾಜಕಾರಣಿಗಳ ಪರಿಚಯ ಇದೆ, ಸಚಿವರು, MLAಗಳು ಎಲ್ಲರ ಪರಿಚಯ ಅದ. ಅವ್ರ ಮೊದಲು ಹೆಂಗಿದ್ರು, ಈಗ ಹೆಂಗೆ ಅದಾರ, ಹೆಂಗೆ ಮೆರಿತಾರ, ಹೆಂಗೆ ಉರಿತಾರ, ಎಲ್ಲ ನೋಡಕತ್ತೀನಿ. ಅವ್ರದ್ದು ಒಂದು ಬದುಕು, ನಂದು ಒಂದು ಬದುಕು ಇರಲಿ. ಆತ ಮೆರೆದ. ಈ ನಡುವೆ ಅವನ ದಾಂಪತ್ಯ ಜೀವನದೊಳಗೆ ಸಣ್ಣಗೆ ಬಿರುಕು ಬಿಡೋದು ಗೊತ್ತಾಗಿತ್ತು. ಆ ನಂತರ ಅವನ ಹೆಂಡತಿ, ಆಕಿನೂ ಕೂಡ ನನಗೆ ಶಿಷ್ಯಳಾಗಿದ್ಲು, ಬಂದು ಹೇಳ್ಕೊತಿದ್ಲು ತಂದೆಲ್ಲ ದುಗುಡ ದುಮ್ಮಾನವನ್ನು, ಇವಾಗ ಮಾಡುವ ಎಲ್ಲ ಹಲ್ಕ ಕೆಲಸಗಳನ್ನ. ಸುಮ್ಮನೆ ಹೆಸರಿಗೆ ಸಂಸಾರ ಹೊರತು. ಮನುಷ್ಯನಿಗೆ ರೊಕ್ಕ ಯಾವಾಗ ಬರುತ್ತೋ, ಕೈಯಾಗ ಅವಶ್ಯಕತೆಗಿಂತ ದುಡ್ಡು ಹೆಚ್ಚು ಬರ್ತದೆ, ಹಮ್ಮಿಗೆ ಬಂದ್ಬಿಡುತ್ತೆ ನೋಡ್ರಿ. ಅಷ್ಟಮದೊಳಗೆ ಧನಮದ ಭಾಳ ಕೆಟ್ಟದ. ಎಲ್ಲ ಅಷ್ಟಮದೊಳಗೆ ಕೆಟ್ಟವೇ, ಕೆಟ್ಟದ್ದು. ಧನಮದ, ಅರ್ಥಮದ ಅಂತಾರೆ ಅದಕ್ಕೆ. ರೂಪಮದ, ಯೌವನ ಮದ, ಶಕ್ತಿ ಮದ,
ಇವೆಲ್ಲ ಅಧಿಕಾರ ಮದ ಇವೆಲ್ಲ ಒಂದ ಮದನ ಭಾಳ ಕೆಟ್ಟದಾವ. ಇನ್ನು ಇವರಿಗೆ ಅನೇಕ ಮತಗಳು ಕೂಡಿದ್ವಲ್ಲ. ಅಧಿಕಾರನೂ ಇತ್ತು, ರೂಪನೂ ಇತ್ತು, ಶಕ್ತಿನೂ ಇತ್ತು, ಎಲ್ಲ ಇತ್ತು. ಹಿಂಗಾಗಿ ಮದ 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 ಏರಿರಬಾರ್ದು. ಯಾಕೆ ಯಾವಾಗ ಸ್ವಲ್ಪ ಮದ ಏರ್ತು, ರೊಕ್ಕ ಬಂತು, ಚಟಗಳು ಶುರು ಹಾಕೋ ನೋಡ್ರಪ್ಪ. ಏನೇನು ಚಟ? ಮುಖ್ಯವಾದ 3 ಚಟಗಳು, ಮಕಾರ ಚಟಗಳು ಅಂತೀವಿ ನಾವು. ಅದಕ್ಕೆ ಮಕಾರ ಚಟಗಳು. ಒಂದು ಮಾಂಸವನ್ನು ಹಂಗೆ ತಿನ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮದಿರೆ ಬೇಕು. ಮದಿರೆ ಸರಿಯಾಗಿ ಕುಡಿದು ಅದಕ್ಕೊಂದು ಕಾಂಬಿನೇಷನ್. ಅದು ಅಂದರೆ ಏನು ತಿಂತೀನಿ ಖಬರ್ ಇರಬಾರ್ದಲ್ಲ. ಇದು ಕತ್ತಿ ಮಾಂಸ, ಹಂದಿ ಮಾಂಸ, ಎಮ್ಮೆ ಮಾಂಸ, ಈ ನಾಯಿ ಮಾಂಸ ಗೊತ್ತಾಗಬಾರ್ದಲ್ಲ. ಕುಡಿದಾಗ ಏನು ಗೊತ್ತಾಗೋದು, ಒಟ್ಟು ಮಟನ್, ಒಟ್ಟು ಚಿಕನ್. ಅದಕ್ಕೆ ಎಂಥದ್ರೆ ಹಾಕಿರ್ಲಿಕ್ಕೆ, ಸತ್ತುದ್ದರೇ ಇರಲಿ, ಜೀವಂತಿದ್ದರೆ ಇರಲಿ, ಜಡ್ಡು ಬಿದ್ದಿದ್ದರೆ ಇರಲಿ, ರೋಗ ಬಂದಿದ್ದರೆ ಇರಲಿ, ಎಂಥದ್ದು ಹಾಕಿದ್ರು ಒಟ್ಟು ಅದಕ್ಕೆ ಮ್ಯಾಗ ಒಂದಿಟ್ಟು ಮಸಾಲೆ ಹಾಕಿ ಕರೆದು ಕೊಟ್ಬಿಟ್ರಪ್ಪ ಅಂದ್ರೆ ಕುಟುಂಬ. ಆದರೆ ಅದನ್ನು ತಿನ್ನೋಕೆ ಇವ್ರಿಗೂ ಹೊಸಿಗೆ ಇರ್ತದೆ. ಅದಕ್ಕೆ ಮನಸ್ಸನ್ನು ಮಂಪರುಗೊಳಿಸಾಕ ಕುಡಿದು ಬರ್ತಾರೆ ಅವ್ರು. ಜೋರಾಡ್ಕೊಂತ ಬಂದು ಏನು ತಿಂತೀನಿ ಖಬರ್ ಇರ್ಲಾರ್ದಂಗೆ ಮಾಂಸ ತಿಂತಾರೆ, ಮದುವೆ ಜೊತೆ ಸೇರಿಸಿ. ಇವೆರಡೂ ಆದಮೇಲೆ ಮತ್ತೊಂದು ಮಾಂಸ, ಮದಿರೆ, ಮಾಂಸ, ಮತ್ತು ಇನ್ನೊಂದು ಬರ್ತದೆ ಮಾನಿನಿ. ಹೆಂಗಸರ ಚಟ ಶುರು ಆಗ್ಬಿಡುತ್ತೆ ಇವರಿಗೆ. ಯಾವಾಗ ಸ್ವಲ್ಪ ರೊಕ್ಕ ಬರೋಕ್ಕೆ ಶುರು ಆಗುತ್ತೆ. ಇವೆಲ್ಲ ಚಟಗಳು, 3 ಚಟಗಳು ಸಹಜ. ಹಿಂಗೆ ಆ ಅಧಿಕಾರದೊಳಗೆ, ಅರ್ಥದೊಳಗೆ, ಐಶ್ವರ್ಯದೊಳಗೆ ತೇಲ್ತಾ ಹೊಕ್ಕಾರ. ಇದು ಸಹಜ ರೀ. ಪ್ರತಿಯೊಬ್ಬ 90% ಜನ ಸ್ವಲ್ಪ ಕೈಯಾರಕ್ಕೆ ಬಂದ್ಕೊಂಡು ಇದನ್ನ ಮಾಡ್ತಾರೆ. ಇದರಿಂದಾಗಿ ಪ್ರತಿಯೊಬ್ಬರ ಮನೆಯ ಹೆಂಗಾಗಿದೆ ಸ್ಥಿತಿ, ಹೆಂಗೈತಪ್ಪ, ರೌರವ ನರಕ. ಹೊರಗೆ ಸಾಕಷ್ಟು ಪಾಪದ ಹಣದಿಂದ ಎಲ್ಲ ಆರಾಮಾಗಿ ಬಂದದ್ದು, ಶ್ರಮರಹಿತ ಹಣ ಬಂದಿದೆಯಲ್ಲ, ಶ್ರಮರಹಿತ ಗಳಿಕೆ ಬಂದಿದೆಯಲ್ಲ. ಹಿಂಗಾಗಿ ಸೊಕ್ಕು ಶುರುವಾಗುತ್ತೆ. ಇದಕ್ಕೆ ಗಳಿಸಿದ ಹಣಕ್ಕೆ ಸೊಕ್ಕು ಬರೋದಿಲ್ಲ. ಅದು ಶ್ರಮರಹಿತ ಹಣ ಬಂದಿರ್ತದಲ್ಲ, ಸೊಕ್ಕು ಮಾಡಿರ್ತದೆ. ಅದು ಹೀಗಾಗಿ ಅವನ ಸೊಕ್ಕು ಇತ್ತು, ಇದು ಇತ್ತು. ಆದರೆ ನನ್ನ ಮುಂದೆ ಬೆಕ್ಕಾಗಿರ್ತಿದ್ದವ, ಬರ್ತಿದ್ದ, ಅದು ಇದು ಹೇಳ್ತಿದ್ದ. ಅಂತ ಬಂದು ಕಂಪ್ಲೇಂಟ್ ಕೊಡ್ತಿದ್ಲು. ಗುರೂಜಿ ಇವ್ರಿಗೆ ಯಾರ್ಯಾರು ಹುಡುಗಿಯರು, ಒಟ್ಟು ಹುಡುಗಿಯರು ಬೇಕ್ರಿ ಗುರೂಜಿ, ಯಾರ ಕಡೆ ಹೋಗ್ತಾರೆ ಏನೋ ಹೇಳಕ್ಕೆ ಬರೋದಿಲ್ಲ. ಕುಡಿತಾರೆ, ಒಂದು ಗಡದಾಗ ಬೀಳ್ತಾರೆ, ತಂತಂದು ಎತ್ತಿ ಹಾಕ್ತಾರೆ. ನನಗೆ ಮಂದ್ಯಾಗ ಮುಖ ತೋರಿಸೋದು ಇದಾಗೈತಿ. ಇವರೆಲ್ಲ ದೊಡ್ಡ ಮತ್ತು ಇವರೆಲ್ಲ ಭಾಳ ಚಲೋ ಅದಾರ ಗುರೂಜಿ, ಆದರೆ ಇವೆಲ್ಲ ಚಟ ಬಿದ್ದಾರ ನೋಡ್ರಿ ಅಂತಂದ್ರು. ಏನು ಮಾಡೋದು? ಹಿಂಗೆ ಪ್ರತಿ ಸಲ ಬಂದು ಅಳ್ತಿದ್ಲು. ಆಕೆ ಇತ್ತೀಚೆಗೆ ಅಲಾರ ದಿನಗಳೇ ಇದ್ದಿಲ್ಲ. ಹೇಳ್ತಿದ್ಲು, ಗುರುಜಿ ಇವತ್ತು ಅವ್ರ ಕಡೆ ಹೋದರು, ಈ ಕಡೆ ಹೋಗ್ಯಾಳ, ಆಕೆ ಫೋನ್ ಮಾಡ್ತಾಳೆ, ಈಕೆ ಫೋನ್ ಮಾಡ್ತಾಳೆ, ಹೇಳ್ತಿದ್ಲು. ಏನು ಮಾಡಬೇಕು? ನನ್ನ ಕಡೆಯಿಂದ ಏನೂ ಆಗ್ತಿಲ್ಲ. ಇದು ನೀವು ಮಾಡ್ಕೊಳ್ಳೋದು. ಮತ್ತು ಯಾಕಂದರೆ ಇತ್ತು, ನಾನು ಅನೇಕ ಸಾಧನೆ ಹೇಳಬಲ್ಲವನಾಗಿದ್ದೆ. ಆದರೆ ಅವರವರ ಕರ್ಮ ಅವರವರ ಹಿಂದೆ ಅಂತ ತಿಳ್ಕೊಂಡು ಇತ್ತೀಚೆಗೆ ನಾನು ಸ್ವಲ್ಪ ನಡೆದಿತ್ತು. ಈ ನಡುವೆ ಇದ್ದಕ್ಕಿದ್ದಂತೆ ಅವನಿಗೆ ಲಕ್ವಾ ಹೊಡಿತು. ಅವನು ಕರ್ಕೊಂಡು ಬಂದ್ಲಕ್ಕೆ, ಗಂಡ ಹೆಂಡತಿ ಇಬ್ಬರು ಬಂದರು. ಅದ್ರ ಕತೆ ಹೇಳಬೇಕಾಗಿತ್ತು. ಅವನ ಸ್ಥಿತಿ ನೋಡಿದೆವು. ಬಾಯಿಗೆ ಹೊಡೆದಿತ್ತು, ಕೈಗೆ ಹೊಡೆದಿದ್ದು, ಎಡಗೈ ಎಡಬಾಯಿ ಸ್ವಾಟ್ ಮಾಡಿಕೊಂಡು ಬಡ್ಗಿ ಹಿಡ್ಕೊಂಡು ಹಿಂಗೆ ಹೆಂಡತಿ ಮ್ಯಾಗೊಂದು ಇದನ್ನು ಹಾಕ್ಕೊಂಡು ಬಂದ. ತೋರಿಸಿದ ಕೂಡಲೇ ನಾನು 42 ವರ್ಷ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಆಯುರ್ವೇದವನ್ನು. ಈಗ ನನ್ನ ಮಗ ಡಾಕ್ಟರ್ ಆಗಿದ್ದಕ್ಕೆ ಅವಾಗ ಜವಾಬ್ದಾರಿ ಕೊಟ್ಟು ನಾನು ನೇಪಥ್ಯಕ್ಕೆ ಸರಿದಿದ್ದೆ. ನನ್ನ ಮಗ ನೋಡಿದ, ಒಂದು 15-20 ದಿವಸ ಇರಬೇಕಂದ. ಆಯಿತು, ಅವ್ರನ್ನ ಇಟ್ಕೊಂಡಿದ್ದೀವಿ. ಒಂದಿಷ್ಟು ಕೆಲವೊಂದು ಎಲ್ಲ ಸಕಲ ಸಜ್ಜಿತ ಕೆಲವು ಕೊಠಡಿಗಳದಾವ. ಆ ಕೊಠಡಿಗಳನ್ನ ಆಯ್ದು ಮಾಡಿಕೊಂಡು ಒಂದು ತಿಂಗಳು ಇರಲಿಕ್ಕೆ ಅವ್ರು ತಯಾರಾಗಿದ್ದರು. ಹೀಗೆ 8 ದಿವಸ ಆಗಿತ್ತು. ದಿನ ನಾ ಹೀಲಿಂಗ್ ಮಾಡ್ತಿದ್ದೆ ಅವನಿಗೆ. ನಮ್ಮ ಮಗ ಟ್ರೀಟ್ಮೆಂಟ್ ಕೊಡ್ತಿದ್ದ, ಸತ್ಸಂಗದಲ್ಲಿ ಭಾಗಿಯಾಕಿದ್ದ, ಹೇಳ್ತಿದ್ದೆ. ಒಂದು ಸಲ ಯಾರೋ ಒಬ್ಬರ ಅತಿಥಿಗಳು ಬಂದಿದ್ದರು. ಅವ್ರು ಕೂಡ ಮಾತಾಡ್ತಾ ಕೂತಾಗ ನನ್ನ ಬೆನ್ನ ಹಿಂದೆಯೇ ಅವ್ರ ಕೊಠಡಿ ಇತ್ತು. ಕೊಠಡಿ ಇದ್ದಾಗ ಅವ ಜೋರಾಗಿ ಉದುರಿದ್ದು ಕೇಳಿತು.
ಈಕೆ ಚೀರಿದು ಕೇಳಿಸ್ತು. ನಾನು ನಿಂತು ಸ್ವಲ್ಪ ಅವಕ್ಕೂ ಮಾತಾಡ್ತಿದ್ದೆ, ಬಟ್ ಆ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ದೆ. ಆಕೆ ಒದರಾಡ್ತಿದ್ಲು, ಬೈತಿದ್ಲು ಅವಾಗ. ಕಡೆಗೆ ಅವ್ರದ್ದು ಹೋದ್ಮೇಲೆ ಇಲ್ಲಿ ಒಳಗೆ ಹೋದೆ. ಈಕಿ ನನಗೆ ನುಗ್ಸಿದ್ರಿ ಗುರುಜಿ ಅಂದ. ಹೇಳ್ತಿದ್ದ ಕಪ್ಪಾಗಿ ಅಡ್ಡಿ ಹೊಡೆದ. ನಾನು ಮುಂದೆ ಅವನಿಗೆ ಕಪಾಳ ಹೊಡೆದ್ಬಿಟ್ಟು ಜಾಡಿಸಿ ನಾನು ನುಗ್ಸೀನಿ ನಿಂತ್ಕೊಂಡು. ಯಾಕವ ಅವ್ನು ಹೊಡಿದೇನು ಮಾಡ್ರಿ ಗುರುಜಿ, ಏನೇನು ಮಾಡ್ಯಾನ, ಹಂಗೂ ಅವಾಗೂ ನನಗೆ ಹಾಳು ಮಾಡ್ಯಾನ, ಅವಾಗೂ ನನ್ನ ಬದುಕನ್ನು ಇವ ಪೂರ ನಾಶ ಮಾಡ್ಯಾನ, ಈಗ ಮತ್ತೆ ನನಗೆ ಕಷ್ಟ ಕೊಡಗತ್ತಾನ, ಮತ್ತು ಲಕ್ವ ಹೊಡಿಬದ್ದು ಸತ್ತವಿಲ್ ಚಲೋ ಐತಿ ಪುಣ್ಯಾತ್ಮ ಅಂತ ತಿಳ್ಕೊಂಡು ಮತ್ತೆ ಏನೇನೇನೋ ಹೇಳಿದ್ಲು. ಅದೆಲ್ಲ ಇಲ್ಲಿ ಹೇಳಿದ್ರು ಅಸಹ್ಯ ಆಗತ್ತೆ ನನಗೆ. ಆಯಿತು. ಮುಂದೆ ದಿನಾಲು ಟ್ರೀಟ್ಮೆಂಟ್ ಆದಮೇಲೆ ನನ್ನ ಮುಂದೆ ಕೌನ್ಸಿಲಿಂಗ್ ಬರ್ತಿರ್ತಾರೆ. ಅವನ್ನ ಬಂದು ಕೂಡಿಸಿದ್ರು. ಆಕೆ ಏನೋ ಔಷಧಿ ತರಬೇಕು ಅಂತ ನನ್ನ ಮಗ ಕರೆದ. ಹೋದ್ಲಕ್ಕೆ ಆ ಹೊತ್ತಿನೊಳಗೆ ಇವಾಗ ಕಂಪ್ಲೇಂಟ್ ಕೊಟ್ಟ. ಗುರೂಜಿ ನಿನ್ನೆ ಆಕೆ ನಾನು ನುಗ್ಸಿದ್ಲು, ಮುದ್ದಾಮ ನಾ ಬಿಡುವು ಮಾಡಿದ್ಲು ಅಂತ ಹಾಕತ್ತಿದ್ದಪ್ಪ ಅಂದ್ಕೊಂಡು ಹೇಳಿದ್ಲು. ನಾ ಅಂದೆ, ನಾನು ನಿನಗೆ ಎಷ್ಟು ಪಡ್ಕೊಂಡೆಪ್ಪ. ಅವಾಗ ಆಕೆಗೆ ಎಷ್ಟು ತ್ರಾಸು ಕೊಟ್ಟು ಗೊತ್ತೈತೇನು, ಎಷ್ಟು ತ್ರಾಸು ಕೊಟ್ಟು ನನಗೆ ಪಕ್ಕ ಗೊತ್ತೈತಿ. ಯಾಕಂದ್ರೆ ಆಕೆ ದಿನ ಹೇಳ್ತಿದ್ಲು, ನಾನು ನಿನಗೆ ಹೇಳ್ತಿದ್ದಿಲ್ಲ. ಒಂದು ತಿಳ್ಕೊಳ್ಳಿಲ್ಲ ನೀನು. ಅವತ್ತು ನಿನ್ನ ಕಾಲ ಇತ್ತು, ಅದು ನಿನ್ನ ಕಾಲ. ಆದರೆ ಕಾಲ, ಈ ಸಮಯ ಬದಲಾಗ್ತಾ ಇರ್ತದೆ. ಇವತ್ತು ನಿಂದು, ಆದರೆ ನಾಳೆಗೆ ಮತ್ತೊಬ್ಬರದು. ಸದಾ ಇವತ್ತಿನಂಗೆ ಇರ್ತದೆ ಅಂತ ನಿಮ್ಮ ಭ್ರಮ ಇದೆ ನಿಮ್ಮ ಕಣ್ಣಾಗ. ಎಷ್ಟು ಮೆರೆದೆ, ಎಷ್ಟು ಉರಿದಿ ನೀನು. ನಾ ಸದಾ ಗಮನಿಸ್ತಾ ಇದ್ದೆ, ಆದರೆ ಎಚ್ಚರ ಇರಲಿಲ್ಲ ಮೈ ಮ್ಯಾಗ. ಇವತ್ತು ನನ್ನ ಕಾಲದ ಅಂತ ತಿಳ್ಕೊಂಡು ಆಕೆ ಎಷ್ಟು ಕಾಡಿದೆ ಅದೆಲ್ಲ ಗೊತ್ತೈತಿ ನನಗೆ. ಎಷ್ಟವಳು ಕನ್ನ ನೀ ತರಿಸಿದ ಗೊತ್ತೈತಿ. ಆದಾಗೆ ಸಹಿತ ಅವಳು ನಿನ್ನ ಕೂಡ ಬಂದು ಇಷ್ಟು ಮಾಡ್ತಾಳಪ್ಪ ಅಂದ್ರೆ ನಿನ್ನ ನಶೀಬ್ ಚಲೋನ ಐತೆ ಅಂತ. ಚಲೋ ಇಲ್ರಿ ಗುರುಜಿ, ನಾನು ಭಾಳ ಇದು ಮಾಡಕತ್ತೇಳ ಆಯ್ತು. ಅಷ್ಟೊತ್ತಿನ ಮತ್ತೆ ವಾಪಸ್ ಬಂದ್ಲಕ್ಕೆ. ವಾಪಸ್ ಬಂದು ಆಗ ಏನು ಮಾತಾಡಲಿಲ್ಲ ನಾನು. ಆಯಿತು, ಅದು ಇದು ಮಾತಾಡಿದ ಮೇಲೆ ಅವಳು ಮುಂದೆ ಮತ್ತು ಅವನಿಗೆ ಸ್ವಲ್ಪ ಹೀಲಿಂಗ್ ಮಾಡ್ದಂಗೆ ಮಾಡಿ, ಏನೋ ಹೇಳ್ದಂಗೆ ಮಾಡಿ ಮತ್ತೆ ಕಳಿಸಿದೆ. ಊಟ ಆಗಿ ಆವತ್ತೇ ಮತ್ತು ಆಕಿನ ಕರೆಸಿದೆ. ಸ್ವಲ್ಪ ಬಂದು ಬೆಟ್ಟಾಗ ಮಾತಾಡ್ಕೊಂಡು ಬಂದ್ಲಾಕೆ. ಯಾಕಮ್ಮ ಅವ್ನಿಗೆ ಯಾಕೆ ನುಗ್ಸಿದಿ, ನೀನು ನುಗ್ಸಿದಂತಲ್ಲ ಅಮ್ಮ, ಬೀಳುವಂಗೆ ಯಾಕೆ ಮಾಡಿದ್ದಿ? ಗುರುಜಿ ನನಗೆ ತಲೆ ಕೆಟ್ಟು ಬಿಟ್ಟಿದ್ದೀನಿ ಸಲುವಾಗಿ, ಪುಣ್ಯಾತ್ಮ ಸಲುವಾಗಿ. ಗುರುಜಿ ನಿಮ್ಗೆ ಗೊತ್ತೈತಿಲ್ಲ, ನಾ ಎಷ್ಟು ಬಿಡ್ಕೊಂಡೆ, ಎಷ್ಟು ಹತ್ತೀನಿ. ನಾನು ಅಳಲಾರದ ದಿನಗಳೇ ಇದ್ದಿಲ್ಲ. ಎಷ್ಟು ಕಾಡ್ಯಾನಪ್ಪ ಅಂದ್ರೆ ಕಾಡಿದ್ದೊತ್ತಟ್ಟಿಗೆ ಇರಲಿ, ನನ್ನ ಮನಸ್ಸಿಗೆ ಬೆಂಕಿ ಹಚ್ಚಿದ್ದವ. ನನ್ನ ಎದುರಿಗೆ ಹೋಗಿ ಹುಡ್ಡಿಗೆಯರು ಕೂಡ ಮಜಾ ಮಾಡೋದನ್ನು ನೋಡಿದ್ರೆ ಯಾರು ಹೆಂಗೆ ತಡ್ಕೊಂತಾರೆ ಗುರುಜಿ? ಅವತ್ತು ನನ್ನ ಕಾಲನ ಕಸ ಮಾಡಿದ್ದ ದೇವ್ರು ಬರೋಬ್ಬರಿ ಮಾಡ್ಯಾನ. ಇವಾಗ ಮೆರಿಲೇವ, ಉರಿಲೇವ, ಎಷ್ಟು ಉರಿತಾನ ಅಂತಿದ್ದೆ. ಇವತ್ತು ಬರೋಬ್ಬರಿ ಆಗೈತೆ ಗುರುಜಿ. ನಾ ಆ್ಯಕ್ಚುಲಿ ಏನು ಕೊಲ್ಲಬೇಕು ಮಾಡಿದ್ದೆ ಮನ್ಯಾಗ ಅವನ್ನ. ಆದ್ರೆ ದೊಡ್ಡ ಮಹಾಪಾಪ ಬರ್ತದೆ ಅಂತ ತಿಳ್ಕೊಂಡು ಪಾಪ ಪ್ರಜ್ಞೆಯಿಂದ ಅವನು ಕೊಡು ಕಷ್ಟಕ್ಕೆ ನಾ ಅಂದೆ, ನೋಡಮ್ಮ. ಅವಾಗ ಅವನ ಕಾಲಿತ್ತು, ಮೆರೆದ. ಈಗ ಚೆಂಡು ನಿನ್ನ ಅಂಗಳದಾಗ ಬಂದದ. ಆವಾಗ ಚೆಂಡು ಅವನ ಅಂಗಳದಾಗಿತ್ತು, ಆಟ ಆಡಿದ. ಈಗ ಚೆಂಡು ನಿನ್ನ ಅಂಗಳದೊಳಗದ. ನೀ ಹಿಂಗೆ ಆಟ ಆಡಿದ್ರಪ್ಪ ಅಂದ್ರೆ ಇದು ಸರಿ ಕಾಣೋದಿಲ್ಲ ನನಗೆ ಅಂದ. ಅವಾಗ ಏನು ಹೇಳದೇ ಇದ್ದವರು ಈಗ ಮತ್ತೆ ಅವನ ಪರವಾಗಿ ಹೇಳ್ತೀರಿ ಗುರುಜಿ ಅನ್ಲಕ್ಕೆ. ಇಲ್ಲಮ್ಮ, ಈ ನಿನ್ನ ಪರವಾಗಿ ಮಾತಾಡ್ತೀನಿ ನಾನಂತ. ಇವತ್ತು ಅಮ್ಮ ಮಾಡಿದ ಕರ್ಮ ಈಗ ಅನುಭವಿಸ್ಲತ್ತಾನ. ಇವತ್ತು ನೀ ಏನಾದರೂ ಕಟ್ಟಿಕೊಂಡ ಗಂಡನಿಗೆ ನೀನು ಅವ ಮಾಡಿರ್ಬೇಕು, ಸಾಕಷ್ಟು ಮಾಡಿರ್ಬೇಕು, ನಿನಗೆ ಕಷ್ಟ ಕೊಟ್ಟಾನ, ನಾನು ನೋಡಿದ್ದೀನಿ. ಇವತ್ತು ನೀ ಅವ್ನಿಗೆ ಏನು ಮಾಡಿದ್ರು ನನಗೆ ತಪ್ಪಲ್ಲ, ನಿನಗೂ ಅದ. ನನಗೆ ನಿನ್ನ ಭಾವನೆ ಅರ್ಥ ಆಗತ್ತೆ.
ನೀ ಬೇಕಾದ ಮಾಡಿದ್ರು ಅದು ನಿನ್ನ ತಪ್ಪು ಆಗೋದೂ ಇಲ್ಲೂ ಅನ್ಸೋದು ಕರೆ. ಆದ್ರೆ ದೇವ್ರ ಕಣ್ಣೊಳಗೆ ನೀ ಅಪರಾಧಿ ಹಾಕಿ ಅವ ಮೆರೆದ ಉರಿದ ಈಗ ಶಿಕ್ಷೆ ಕೊಟ್ಟಾನ. ಈ ಹೊತ್ತಿನೊಳಗೆ ನೀನು ಅವನಿಗೆ ತ್ರಾಸು ಕೊಟ್ರ, ನಿನ್ನ ಕ್ರಿಯೆಗಳಲ್ಲಿ ಚೇಂಜ್ ಮಾಡ್ಕೊಂಡ್ರ, ನೀನು ನೋವು ಕೊಟ್ಟ ಅನ್ನೋದು ನೀನು ಮಾಡಿದ್ರೆ ಆ ಕರ್ಮವನ್ನು ನೀನು ಅನುಭವಿಸ್ಬೇಕಾಗತ್ತೆ. ಇವತ್ತು ನಿಂದು ಬಂದದ ಕಾಲ, ನೀನು ಉರಿತಿ, ನೀನು ಮೆರಿತಿ, ಮತ್ತೆ ಅವನಂತೆಯೇ ಮತ್ತೆ ಕಾಲ ಬದಲಾಗ್ತದೆ. ಬದಲಾದ ಕಾಲದೊಳಗೆ ನಿನ್ನ ಸ್ಥಿತಿ ಹೇಗಿರ್ತದೆ ಅವಲೋಕನ ಮಾಡ್ಕೊ ಅಂದೆ. ಆವಾಗ ಆಕೆಗೆ ಬುದ್ಧಿ ಬಂತು. ದಿನಾಲು ಈ ಕರ್ಮ ಸಿದ್ಧಾಂತದ ಮೇಲೆ ಹೇಳ್ತಾ ಹೋದೆ. ಆಗ ಮತ್ತೆ ಅವನನ್ನು ಕಾಣೋ ರೀತಿ, ನನ್ನ ಶಿಷ್ಯನನ್ನು ಕಾಣೋ ರೀತಿ ಆಕೆದು ಬದಲಾತು. ನಿಜವಾದ ಮನಸ್ಸಿನಿಂದ ಆಕೆ ಸೇವೆ ಮಾಡಕತ್ತಿದ್ಲು. ಅವಾಗ ಅದೇ ದೊಡ್ಡ ಸಮಾಧಾನ ಆಯ್ತು. ವಿಚಿತ್ರ ಅಂದ್ರೆ ಒಂದೇ ಒಂದು ತಿಂಗಳೊಳಗೆ ಅವ ಮತ್ತೆ ಸ್ವಲ್ಪ ತಾನೇ ಅಡ್ಡಾಡುವಂಗಾದ, ವಾಕರ್ ಹಿಡ್ಕೊಂಡು ಅಡ್ಡಾಡುವಂಗಾದ. ಲಾಸ್ಟ್ ಡೇ ಹೋಗೋ ಕಾಲಕ್ಕೆ ಅವ ಆ್ಯಕ್ಚುಲಿ ಅವನ ಹೆಂಡತಿ ಕಾಲಿಗೆ ನಮಸ್ಕಾರ ಬಿದ್ದುಬಿಟ್ಟು ದೀರ್ಘದಂಡ ನಮಸ್ಕಾರ ಹಾಕಿದ. ಹೆಂಡತಿ ಕಾಲಿಗೆ ಮನುಷ್ಯ ಅಸಹಾಯಕ ಸ್ಥಿತಿ ಆದಾಗ ಏನಾಗುತ್ತೋ ನಾನು ಕಣ್ಣಾರೆ ಕಂಡೆ. ಅತ್ತ ನೀವು ಕತೆ ಕೇಳಿರಲ್ಲ, ಕಣ್ಣೀರಿನಿಂದ ಕಾಲು ತುಳಿದ್ರು ಅಂತಿಕೊಂಡು ಅಕ್ಷರಶಃ ಹಾಗೆ ಆಯಿತು. ಅವನು ತಾನು ಮಾಡಿದ ಹಿಂದಿನ ಕೃತ್ಯಕ್ಕೆ ಪಶ್ಚಾತ್ತಾಪ ರೂಪದೊಳಗೆ ಕಣ್ಣೀರು ಹಾಕಿದ. ಅತ್ತ ದುಃಖಿಸಿ ಅತ್ತ. ಗುರುಜಿ, ಅವತ್ತು ನೀವು ಎಷ್ಟು ಬುದ್ಧಿವಾದ ಹೇಳಿದ್ರು ನಾನು ಕೇಳಿಲ್ಲ, ಈಕೆ ಕಷ್ಟ ಕೊಡಲಾರ್ದ ಕಷ್ಟ ಕೊಟ್ಟೀನಿ. ಕಷ್ಟ ಕೊಟ್ಟಿನ ಅನ್ನೋಕ್ಕಿಂತ ಆಕೆ ಕಷ್ಟ ಕೊಟ್ಟದ್ದೇನಪ್ಪ ಅಂದ್ರೆ, ನಾನು ಬೇರೆ ಸ್ತ್ರೀಯರ ಕೂಡ ಆಕಿನ ಎದುರಿಗೆ ಹೋಗ್ತಿದ್ನಲ್ಲ, ಅದು ದೊಡ್ಡ ಕಷ್ಟ ಆಕೆಗೆ. ಒಮ್ಮೆ ಹೊಡಿತಿದ್ದೆ ಆಕೆಗೆ. ಯಾತಕ್ಕೆ ಹೊಡಿತಿದ್ದೆಪ್ಪ ಅಂದ್ರೆ, ಆಕೆ ನನಗೆ ಬುದ್ಧಿವಾದ ಹೇಳಕ್ಕೆ ಬಂದಾಗ ಯಾಕಂತ ಕೇಳಿದಾಗ ನನಗೆ ಇರಿಟೇಟ್ ಆಗಿತ್ತು. ನನಗೆ ಅವತ್ತು ನಾನು ಮಾಡೋದೇ ಸರಿ ಅನಿಸಿತ್ತು. ಹೀಗಾಗಿ ತೊಂದರೆ ಕೊಟ್ಟಿದ್ದೀನಿ ಮಾನಸಿಕವಾಗಿ ಆಕೆಗೆ. ಅದಕ್ಕೆ ಕ್ಷಮಾ ಕೇಳ್ತೀನಿ ಆಕೆಗೆ. ನಾನು ಗುರುಗಳ ಮುಂದೆ ಕ್ಷಮಾ ಕೇಳ್ತೀನಿ ಅಂತಿಕೊಂಡು ಹೆಂಡತಿ ಮುಂದೆ ನನ್ನೆದುರಿಗೆ ಇದ್ದ. ಆಕಿದ ಕೈ ಹಿಡ್ಕೊಂಡ, ಹಿಂಗೆ ಹಣಿಮೆ ಹಿಡ್ಕೊಂಡ, ಕಳ್ಳಂತಳಕತ್ತಿದ್ದ. ಆಕಿನೂ ಹತ್ಲು, ಅವನು ಹತ್ತ. ಇನ್ನು ಅಳುದು ಸಾಕು, ನೀವಿಬ್ಬರಿಗೆ ಪಶ್ಚಾತ್ತಾಪ ಆಗ್ಯದು. ನಿನಗೆ ಪಶ್ಚಾತ್ತಾಪ ಆಗಿರ್ಲಿಕ್ಕಿಲ್ಲ, ಯಾಕಂದ್ರೆ ನೀನು ಪಶ್ಚಾತ್ತಾಪ ಮಾಡೋದು ತಪ್ಪು ನೀನಂದು ಮಾಡಿದ್ದಿಲ್ಲ, ಇವು ಮಾಡಿದ್ದ ಪಶ್ಚಾತ್ತಾಪ ಆಗ್ಯದ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ, ದೊಡ್ಡ ಯಜ್ಞ ಮತ್ತೊಂದಿಲ್ಲ. ಅದಕ್ಕೆ ಇವತ್ತು ಹೊಸ ಮನುಷ್ಯನಾಗ್ಯಾನ, ಹೊಸದಾಗಿ ಬಾಳಿ ಶುರು ಮಾಡಿರಿ. ಇವತ್ತು ಸಾಕಷ್ಟು ಕೊಟ್ಟಣ ದೇವರು, ಸಾಕಷ್ಟು ಕೊಟ್ಟಣ. ಆದರೆ ನೀವು ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಬುದ್ಧಿವಾದ ಹೇಳಿ ಹೋದರು ಅವರು. ನಮಸ್ಕಾರ ಮಾಡಿ ನನಗನ್ನಿಸ್ತದ ಈ ಮೂಲಕ ಈ ವಿಡಿಯೋ ನೋಡೋದಕ್ಕಂತ ನಿಮ್ಮೆಲ್ಲರಿಗೊಂದು ಸಂದೇಶ ಏನು ಅಂದ್ರೆ, ಆತ್ಮೀಯರೇ, ಇವತ್ತು ಪ್ರತಿಯೊಬ್ಬ 90% ಗಂಡಸರು ಮನೆಯೊಳಗೆ ಎಂಥ ಚಂದ ಹೆಂಡ್ತಿದ್ರು, ಎಂಥ ಚಲೋ ಸಂಸಾರ ಇದ್ದರು, ಸುಮ್ಮನೆ ಅದು ಏನೋ ಅಂತಾರಲ್ಲ, ಸೊಕ್ಕ ಬರ್ತದೆ ಮೈಯಾಗ. ದೇವರು ಕೊಟ್ಟದ್ದನ್ನು ಸರಿಯಾಗಿ ಅನುಭವಿಸದೆ ನೀವೇ ಸಮಸ್ಯೆಗಳನ್ನ ತಂದುಕೊಳ್ಳೋ ರೀತಿಯೊಳಗೆ ಪರಸ್ತ್ರೀ ಸಾಂಗತ್ಯದೊಳಗೆ ಬೀಳ್ತೀರಿ. ವಿಚಿತ್ರ ಅಂದ್ರೆ ಅವರೇ ಹೆಂಗೆ ನಿಮಗೆ ಬುತ್ತಿಗೆ ಬೀಳ್ತದೆ ಗೊತ್ತಿಲ್ಲ. ದಾಂಪತ್ಯ ಜೀವನದೊಳಗೆ ಇವತ್ತು ಭಾಳ ಬಿರುಕು ಬೀಳಕತ್ತೈತೆ ರೀ. ದಾಂಪತ್ಯ ಜೀವನಪ್ಪ ಅಂದ್ರೆ ಎಂಜಾಯ್ಮೆಂಟ್ ಆಫ್ ಸೆಕ್ಸ್ ಎಂಜಾಯ್ಮೆಂಟ್ ಅಂತ ತಿಳ್ಕೊಂಬಿಟ್ರೆ ಎಲ್ಲರೂ.
ದಾಂಪತ್ಯ ಅಂದ್ರೆ ಶಿಶ್ನ ಯೋನಿಗಳ ಆಟ ಅಂತ ತಿಳ್ಕೊಂಡ್ಬಿಡ್ತಾರೆ ಎಲ್ಲರೂ. ಒಂದಿಷ್ಟು ಕ್ಷಣಿಕ ಸುಖ. ವೀರ ಹೋತಪ್ಪ ಅಂದ್ರೆ ನಿಮ್ಗೆ ಹುಚ್ಚು ಹಿಡಿತೈತೆ ಅವಾಗ. ವೀರ ತುಂಬ್ತಿಲ್ಲೋ ಯಾವ ಮೈಯ ದೇವ್ ತುಂಬತತಿ. ವೀರ ತುಂಬಿದಾಗ ಮೈಯ ದೇವ್ ತುಂಬತತಿ. ವೀರ ಖಾಲಿ ಆದ್ಕೊಳ್ಳಿ ಪಶ್ಚಾತ್ತಾಪ ಹಾಕಿರಿ. ಮತ್ತೆ ಬೆಳಗ್ಗೆ ಅದು ಖಾಲಿ ಆದ್ಕೊಳ್ಳಿ ಪಶ್ಚಾತ್ತಾಪ, ಮತ್ತೆ ತುಂಬಿದ್ಕೊಳ್ಳಿ ಮತ್ತೆ ಅದೇ ದೇವ್ವ. ಬದುಕು ಹಿಂಗೆ ನಡೆದತ್ತು. ನೀವು ಮಾಡೋ ಮುಂದೆ ತಪ್ಪು ಅಂತ ಅನಿಸೋದೇ ಇಲ್ಲ ಯಾರಿಗೂ ಕೂಡ. ಮಾಡೋವಾಗ ಅದನ್ನು ಮತ್ತೆ ಡಿಪೆಂಡ್ ಮಾಡ್ಕೊತೀರಿ ನೀವು. ಎಂಥ ಬುದ್ಧಿಗಿಡಿಗಳಿದ್ದೀರಿ. ಅವ 4-5 ಹೆಂಗಸರು ಕೂಡ ಅವ ಏನು ಸಾಕಷ್ಟು ಕೊಟ್ಟಿದ್ದು ಅವ್ರಿಗೆ ರೊಕ್ಕ. ನಾ ಹೇಳಿದೆ ಒಂದು ದಿವಸ ಕುಂತಾಗ ಹಿಂಗೆ. ಮತ್ತು ಈಗ ಅವರಿಗೆಲ್ಲ 4-5 ಮಂದಿ ಕೂಡ ಅವ್ರಿಗೆಲ್ಲ ಸಂಸಾರ ಮಾಡಿಕೊಟ್ಟಿಯಲ್ಲ, ಈಗ ಅವ್ರು ಕೂಡ ಇರಬೇಕು. ಎಲ್ಲರೂ ಅವ್ರು ಗಂಡಿದ್ದವ್ರು ಅದಾರ್ರಿ ಅಂತ ಓದಿದಾರೆ ನನಗಂತ ಅವನ. ಎಲ್ಲರೂ ಹಂಗಾದಾರನೇ. ಇಲ್ಲ ಒಬ್ಬೇಕಿನ ವಿಧವಾ ಆದಳ, ಅಕ್ಕಿ ಕೊಟ್ಟಿನಿ. ಮತ್ತು ಅವ್ರ ಕಡೆ ಹೋಗ್ಬೇಕು, ಅಕ್ಕಿ ಕಡೆ ಹಚ್ಕೊಳೋದಿಲ್ರಿ ಈಗ ಅವರು ಒಂದಂತಾರೆ. ಎಲ್ಲಿ ಮಠ ಹಣ್ಣು ಕೊಡ್ತದೆ, ಮಾವು ಹಣ್ಣು ಕೊಡ್ತದಲ್ಲ, ಅಲ್ಲಿ ಮಠ ಗಿರ ಸಂರಕ್ಷಣೆ ಮಾಡ್ತಾರೆ. ಹಣ್ಣು ಕೊಡೋದು ಅಂತಿಕೊಂಡು ಹಣ್ಣು ಕೊಡದೇ ಹೋದಾಗ ಅದು ಕೊರಡಾಗ್ತದೆ, ಗಿಡ ಕತ್ತರಿಸಿ ಹಾಕ್ತಾರೆ. ಎಲ್ಲಿ ಮಠ ಹಾಲು ಕೊಡ್ತದೆ ಅಲ್ಲಿ ಮಠ ಆಕಳ ಸಾಕ್ತಾರೆ. ಆಮೇಲೆ ಬರ್ಡ್ ಆದ ಕೂಡಲೇ ಅದಕ್ಕೆ ಕಟ್ಕರಿ ಕಡೆ ಕೊಡ್ತಾರೆ. ಹಂಗೆ ನೀ ಬರ್ಡ್ ಆಕಳ ಆದೀಗ ಅವ್ರಿಗೆ. ಇಲ್ಲ ಗುರುಜಿ ನಾನು ಭಾಳ ತಪ್ಪಿದೆ. 3-4 ಮಂದಿ ಸ್ತ್ರೀಯರು ಕೂಡ ನಾನು ಬದುಕನ್ನು ಎಂಜಾಯ್ ಮಾಡ್ತಿದ್ದೆ. ಅದೇ ಲೈಫ್ ಅಂತ ತಿಳ್ಕೊಂಡಿದ್ದೆ ಗುರುಜಿ. ಪದೇ ಪದೇ ಹೇಳ್ತಾ ಹೋದವ. ಏನು ಮಾಡ್ತಿದ್ದೆ ಎಲ್ಲ ಹೇಳಿದಾಗ ಅವ ಮಾಡೋದು, ಅವ ಹೇಳೋದು ಕೇಳಿ ಅವ ಮಾಡೋದು ನೋಡಿದ್ದೆ. ಆದ್ರೆ ನನಗೆ ಗೊತ್ತಿರೋದು ಅನೇಕ ಸಂಗತಿಗಳನ್ನ ಅವನಾಗಲೇ ತೋಡ್ಕೊಂಡ. ಎಲ್ಲ ಮುಂದೆ ಲಕ್ಕ ಹೊಡೆದಾಗ ಎಲ್ಲ ಚೆಕ್ ಮಾಡಿದಾಗ ಹಾರ್ಟಿಗೆ ಬ್ಲಾಕೇಜ್ ಇತ್ತು, ಲಿವರ್ ಫೇಲ್ಯೂರ್ ಆಗತೈತಿ, ಕಿಡ್ನಿ ಫೇಲ್ಯೂರ್ ಆಗತೈತಿ, ಒಂದೊಂದೇ ಒಂದು. ಯಾಕೆ ಹಿಂಗಾತು ಅಂತ ಕೇಳಿದ್ರೆ ನಾನು ವಯಾಗ್ರ ಗುಳಿಗೆ ತೊಗೊಳ್ತಿದ್ದೆ ಗುರುಜಿ. ಮುಂಜಾನೊಂದು ಸಂಜೆ ಮುಂದೆ ವಯಾಗ್ರ. ವಯಾಗ್ರದ ಸೈಡ್ ಎಫೆಕ್ಟ್ ನಿಮ್ಗೆ ಗೊತ್ತಿಲ್ಲ. ಬರೀ ಗುಳಿಗೆ ನುಂಗಿ ಅದು ನಿಮ್ಗೆ ಸೆಕ್ಸ್ ಎನ್ಹಾನ್ಸ್ ಮಾಡ್ತದೆ, ಸೆಕ್ಸ್ ಟೈಮನ್ನು ಜಾಸ್ತಿ ಮಾಡ್ತದೆ. ಇದು ಒಂದು ಕಾರಣಕ್ಕೆ ನುಂಗ್ತೀರಿ. ಆದರೆ ಗುಳಿಗೆ ನುಂಗಿದಾಗ ಅದರ ಸೈಡ್ ಎಫೆಕ್ಟನ್ನು ಯಾಕೆ ನೋಡಲಿಲ್ಲ ನೀವು? ಮುಂದೆ ಏನು ಮಾಡ್ತದೆ ಯಾಕೆ ಕನಸು ಗೊತ್ತಾಗಲಿಲ್ಲ ನಿಮಗೆ? ಮರೆತು ಬಿಟ್ರಿ ಎಲ್ಲ. ನಿಮ್ಮ ದಿಮಾಗಿನೊಳಗೆ ಎಂಜಾಯ್ಮೆಂಟ್ನೊಳಗೆ ಎಲ್ಲ ಮರೆತು ಬಿಟ್ರಿ. ಗುಳಿಗೆ ನುಂಗೋಕ್ಕಿಂತ ಮುಂಚೆ ಬುದ್ಧಿ ಬರಬೇಕಾಗಿತ್ತು ನಿಮಗೆ. ಇದನ್ನು ಸತತ ನುಂಗಿದ್ರೆ ಏನು ಗತಿ ಆಗಿತ್ತು ಅಂತ ತಿಳ್ಕೊಂಡು. ಯಾಕೆ ಹೊಕ್ಕಾರ ಜನ, ಯಾಕೆ ಹೊಕ್ಕಾರ? ಇದರಲ್ಲಿ ಹೆಣ್ಣಂದಿರ ಪಾತ್ರವೂ ಕೂಡ ಇರ್ತದೆ. ಯಾಕಂದ್ರೆ ಸಹಜವಾಗಿ ಮಕ್ಕಳಾದ ಮೇಲೆ ಹೆಂಡತಿಯರು ನಿರ್ಲಕ್ಷ್ಯ ಮಾಡ್ತಾರೆ ಗಂಡಸಿನ ಸೆಕ್ಸ್ ಜೀವನವನ್ನು, ಮತ್ತು ಬೇಜಾರು ಮಾಡ್ಕೊತಾರೆ. ಸ್ವಲ್ಪ ತೃಪ್ತಿ ಆಗೋದು ಸಹಿತ ತಿರಸ್ಕಾರ ಮಾಡ್ತಾರೆ. ಇದು ಅವನ ಗಂಡಸ್ತನಕ್ಕೆ ಸವಾಲಾಗ್ತದೆ. ಮತ್ತು ಅಲ್ಲಿ ಹೋದಾಗ ಅವ್ರೇನು ಮಾಡ್ತಾರೆ ಗೊತ್ತದ? ಹಾ ರಾಜ, ಹೋ ರಾಜ, ಎಷ್ಟು ಶಕ್ತಿವಂತದ, ಎಷ್ಟು ಪೌರುಷದ ಹೊಗಳ್ತಾರಲ್ಲ. ಇವನ ದರ್ಪಕ್ಕೆ, ಇವನ ಅಹಂಕಾರಕ್ಕೆ ಮತ್ತಿಷ್ಟು ಮೇರೆಗೆ ಬರ್ತದೆ. ಆಹಾ ನನ್ನ ಶಕ್ತಿ ಅದ, ಈಗಿನ ತೃಪ್ತಿ ಪಡಿಸಬಲ್ಲೆ, ನಾನು ಹೆಂಡತಿ ಎಂದೂ ಹಿಂಗೆ ಹೇಳ್ತಿದ್ದಿಲ್ಲ. ಇವ್ರು ಹೇಳ್ತಾರಪ್ಪ ಅಂದ್ರೆ ಈಕೆ ಬೇಕು, ಆಕೆನ ಕುಡಿಯಬೇಕು. ಅವ್ರು ನಾಟಕ ಮಾಡ್ತಾರೆ ಅಷ್ಟೇ. ಹಾ ರಾಜ, ಹೋ ರಾಜ, ನನ್ನ ಗಂಡಿನ ಸುಖ ಸಿಗ್ತಿದ್ದಿಲ್ಲ, ನೀ ಕೊಡ್ತಾ ಇದ್ದಿ, ಮುಗಿಯಿತ್ತು ಇವನು ಸುಖ. ಇವನು ದಿಮಾಗ್ ಹೆಚ್ಚಾಕಿತ್ತು, ನಾನು ಪೌರುಷವಂತ ಅಂತ ತಿಳ್ಕೊಂಡು. ಆದ ಕಾರಣ ಹೆಂಡತಿಯಲ್ಲಿ ಕಾಣದ ಇದೇ ಒಂದು ಗುಣಕ್ಕಾಗಿ ಅವ ಅಲ್ಲಿ ಹೋಗ್ತಿದ್ದ. ದೇವರೇ, ಎಷ್ಟು ಮೌಢ್ಯ, ಎಷ್ಟು ಮೌಢ್ಯ, ಎಷ್ಟು ಸೊಕ್ಕು, ಎಷ್ಟು ಅಹಂಕಾರ, ಎಷ್ಟು ಅಜ್ಞಾನ. ಇದು ಯಾರು ಮಾಡ್ಕೊಂಡದ್ದು? ನೀವೇ. ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕುವಂತ ಬರ್ತಾ ಇದ್ರಿ. ಸಣ್ಣಗೆ ನೀವೇ ಸಾಯ್ತಿದ್ರಿ. ಸಣ್ಣವೇ ರೋಗಕ್ಕೆ ಆಹ್ವಾನ ನೀವೇ ನೀಡ್ತಾ ಇದಕ್ಕಂತ ಬಂದಿರಿ. ಇದು ಪ್ರತಿಯೊಬ್ಬರಿಗೊಂದು ಸಂದೇಶ ರೀ. ನಿಮ್ಮ ಸೊಕ್ಕು ಬಾಳಿಸಿರುವುದಿಲ್ಲ. ಇವತ್ತು ನಿಮ್ಮದು, ನಾಳೆ ನಿಮ್ಮದಲ್ಲ. ಈ ವಾಕ್ಯವನ್ನು ತಿಳ್ಕೊಳ್ಳಿ.
ಇವತ್ತು ಮಾತ್ರ ನಿಮ್ಮದು, ನಾಳೆ ನಿಮ್ಮದಲ್ಲ. ಪ್ರತಿ ವ್ಯಕ್ತಿಯ ಜೀವನದ ಕೊನೆಯ ಹಂತ ಹೇಗಿರ್ತದೆ ಗೊತ್ತಿಲ್ಲ. ಆವಾಗ ನೀವು ಯಾರನ್ನು ನಂಬಿದ್ದೀರೋ ಅವರೆಲ್ಲ ಕೈ ಕೊಡ್ತಾರೆ. ಇಟ್ಕೊಂಡೋಳು ನಿಮ್ಮಲ್ಲಿ ಇರೋವರೆಗೂ ಕಟ್ಕೊಂಡೋಳು ಕೊನೆವರೆಗೂ. ಈ ಗಾದೆ ಮಾತು ಸುಳ್ಳಲ್ಲ ರೀ. ಮತ್ತೆ ಆಕೆನೇ ನಿಮ್ಮನ್ನು ನೋಡಾಕೆ. ಆದರೆ ಇವತ್ತಿ ಹಂಗೆ ತಿರಸ್ಕಾರ ಮಾಡಿದಾಗ ಆಕೆಗೆ ನಿಮ್ಮನ್ನು ನೋಡೋ ಮನಸ್ಸರ ಬರ್ತೈತೀನಿ. ಹಂಗೆ ಇದು ಒಂದು ಸಣ್ಣ ವಿಚಾರ ಯಾಕೆ ಮಾಡಿದ್ರು ನೀವು? ಹೆಂಡತಿಗೆ ದ್ರೋಹ ಮಾಡಿದಾಗ ಕೊನೆಗಾಲದೊಳಗೆ ನಿಮ್ಮನ್ನು ಯಾರು ರಕ್ಷಿಸ್ತಾರ? ಕೊನೆಗಾಲ ಬಂದಾಗ ಪಶ್ಚಾತ್ತಾಪ ಆಗ್ತದೆ. ಬಂತೇನವಾಗ ಪಶ್ಚಾತ್ತಾಪದ ಬೇಗುದಿಯೊಳಗೆ ಬೆಂದು ಹೋಗ್ತೀರಿ, ಸತ್ತು ಹೋಗ್ತೀರಿ ನೀವು. ಚಟ ಮಾಡೋ ಮುನ್ನ ಈ ಮಾತನ್ನು ನೆನಪಿಡಿ. ಇವತ್ತು ನಿಮ್ಮದು, ನಾಳೆ ನಿಮ್ಮದಲ್ಲ. ನಾಳೆ ಅವರದ್ದು. ಇವತ್ತು ನಿಮ್ಮದಾದರೆ ನಾಳೆ ಅವರದ್ದಿರ್ತದೆ. ಇಷ್ಟೊಂದು ಸಣ್ಣ ಸತ್ಯವನ್ನು ನೀವು ತಿಳ್ಕೊಳ್ಳದೆ ಹೋದ್ರಪ್ಪ ಅಂತಂದ್ರೆ ಅನುಭವಿಸ್ರಿ, ಸಾಯ್ರಿ. ನೀವು ಮಾಡಿದ ಕರ್ಮ ನೀವೇ ಅನುಭವಿಸ್ರಿ. ಅಂತ ಬರಬೇಡ್ರಿ ಇಲ್ಲೇ, ಗೊತ್ತಾ? ಇವತ್ತೆಲ್ಲ ಚಲೋ ಅದ, ಆದರೆ ನಾಳೆನೂ ಚಲೋ ಅದ ತಿಳ್ಕೊಬೇಡ್ರಿ. ಇವತ್ತೆಲ್ಲ ಬರೋಬ್ಬರಿ ಅದ, ಬಿಂದಾಸ್ ಅದ, ವೈಭೋಗ್ಯದ. ಯಾವುದೇ ಕ್ಷಣ ನಿಮ್ಮ ಅಹಂಕಾರದ ಬರೋಣ ಠಪ್ಪಂತ ಹೊಡಿತಿದ್ದ. ತುಂಬ್ಕೊಂತ ನಿಮ್ಮ ಪಾಪದ ಕೂಡ ತುಂಬ ಕತ್ತೈತಿ. ಪಾಪ ಮಾಡಕತ್ತೀರಿ. ಎಸ್ಪೆಷಲಿ ನಿಮ್ಮ ಜೀವನದ ಒಂದು ಅರ್ಧ ಭಾಗ ಆಕೆ ನಿಮ್ಮ ಹೆಂಡತಿ. ಯಾವಾಗ ಅವಳ ಮನಸ್ಸು ನೋಯಿಸ್ತೀರಪ್ಪ ಅಂತಂದ್ರೆ ನೀವೇನು ಏನು ಹೇಳಬೇಕು ನಿಮಗೆ? ಅದನ್ನು ಅನುಭವಿಸ್ತೀರಿ. ಕಾರಣ ಎಲ್ಲ ಗಂಡಂದಿರು ಭಾಳ ಎಚ್ಚರ ಇರಿ. ಆದರೆ ವಿಚಿತ್ರ ಅಂದ್ರೆ ನಾ ಈ ಮಾತನ್ನು ಹೇಳ್ತಿರ್ಬೇಕಾದ್ರೆ ಉಲ್ಟಾ ಇವತ್ತು ಹೆಂಗಸರಿಂದಲೂ ಇದು ಬರಾಕತ್ತೈತಿ, ಕಂಪ್ಲೇಂಟ್ಗಳು ಬರಾಕತ್ತೆ ಆಗುತ್ತೆ. ನನ್ನ ಹೆಂಡತಿ ಇಂಥವ್ನು ಕೊಡೋದಾಳ್ರಿ, ನನ್ನ ಹೆಂಡತಿ ಅಂಥವ್ನು ಕೊಡೋದಾಳ್ರಿ, ಅಂಥವ್ನು ಕೂಡ ಹೋಗ್ಕಳ, ಅಂಥವ್ನು ಕೂಡ ಮಲಿಗೆ ಬರ್ತಾಳ, ಹೆಂಗರ ಸಹಿಸ್ಕೊಳ್ರಿ ಅಂತ ತಿಳ್ಕೊಂಡು. ಗಂಡ ಮತ್ತೊಬ್ಬಕಿ ಕೂಡ ಮಲೆಗೆ ಬರೋದನ್ನು ಯಾವ ಹೆಂಗಸು ಸಹಿಸೋದಿಲ್ಲ ರೀ. ಜಗತ್ತಿನ ಯಾವ ಹೆಣ್ಣು ಕೂಡ ತನ್ನ ಗಂಡನನ್ನು ಹಂಚಿಕೊಳ್ಳೋದು ಸಾಧ್ಯವೇ ಇಲ್ಲ ತಿಳ್ಕೊಂಬಿಡಿ. ಬೆಕ್ಕದಂಥ ಹೆಣ್ಣಿರಲಿ, ಆ ಹೆಣ್ಣು ತನ್ನ ಗಂಡನನ್ನು ಹಂಚಿಕೊಳ್ಳಿಕ್ಕೆ ಶಕ್ಯವೇ ಇಲ್ಲ. ಮತ್ತು ಅಕಸ್ಮಾತ್ ಹಂಚಿಕೊಳ್ಳಿಕ್ಕೆ ಒಪ್ಪಿದ್ರಪ್ಪ ಅಂದ್ರೆ ಅದು ಹೆಣ್ಣೇ ಅಲ್ಲದು. ಹಂಗೆ ಯಾವ ಇದು ಸಹಜ, ಇದು ನಡೀತಿದೆ, ಇದು ಆಟ. ಗಂಡಸರು ಹೆಂಡತಿನ ಬಿಟ್ಟು ಬೇರೆಯವರು ಕೂಡ ಮಕ್ಕೊಂಡ್ರೆ ನಡೀತಿದೆ. ಆದರೆ ತನ್ನ ಹೆಂಡತಿ ಮತ್ತೊಬ್ಬರು ಕೂಡ ಹೋಗಬಾರ್ದು. ಎಂಥ ಸ್ವಾರ್ಥದ ನೋಡ್ರಿ. ಎಂಥ ಸ್ವಾರ್ಥದ. ಅಕಸ್ಮಾತ್ ಒಮ್ಮೆ ನೀವು ಮತ್ತೆ ಪರಸ್ತ್ರೀಯರ ಕೂಡ ಹೋಗೋ ಕಾಲಕ್ಕೆ ಒಂದು ಸ್ವಲ್ಪ ವಿಚಾರ ಮಾಡ್ಕೊಳ್ಳಿ. ನಾನು ಏನು ಮಾಡ್ತಾ ಇದ್ದೀನೋ ಈಗ, ಇದನ್ನೇ ನನ್ನ ಹೆಂಡತಿ ಮಾಡಿದ್ರ ಅಂತ ಒಂದು ಭಾವನೆ ನಿಮ್ಮಲ್ಲಿ ಬರಲಿ. ಅದು ಎಂದರೆ ತಂದುಕೊಂಡಿರೇನು? ತಂದುಕೊರಿ, ಅವಾಗ ಗೊತ್ತಾಗುತ್ತೆ. ಕಾರಣ ಪದೇ ನಾ ಭಾಳ ಹೇಳೋದಿಲ್ಲ. ಇವತ್ತು ನಿಮ್ಮದಾದರೆ ನಾಳೆಗೆ ಅವ್ರದ್ದಿರ್ತದ. ಕಾರಣ ಈ ಮಾತನ್ನು ನೆನ್ಪಿಡಿ, ಹಂಗೆ ಬದುಕು ಮಾಡಿ. ಈ ಮಾತನ್ನು ನೆನ್ಪಿಟ್ಟುಕೊಂಡು ದೇವರು ನಿಮ್ಗೆ ಒಳ್ಳೆಯ ಬುದ್ಧಿ ಕೊಡಲಿ, ಒಳ್ಳೆಯ ಬದುಕು ಕೊಡಲಿ. ಇವತ್ತು ನೀವೇನು ಮಾಡಿಕೊಂಡ್ರಪ್ಪ ಅಂದ್ರೆ, ಅನಾಹುತ ಮಾಡಿಕೊಂಡ್ರೆ ಅದಕ್ಕೆ ನೀವೇ ಹೊಣೆ ಅದ. ದೇವ್ರನ್ನ ದೂರ ಬೇಡ್ರಿ. ಶರಣಾರ್ಥಿ.